ದುರಂತ ನಡೆದ ಸ್ಥಳಕ್ಕೆ ಸಾರಿಗೆ ಆಯುಕ್ತ ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಯೋಗೇಶ್ ಅವರು ನಿರತರಾಗಿದ್ದಾರೆ. ಸ್ಕೂಲ್ ಬಸ್ಗೆ ಡಿಕ್ಕಿ ಆಗಿದ್ದು ನನಗೆ ಮಾಹಿತಿ ಪಾಸ್ ಆಯಿತು ಅಂತ, ಎಷ್ಟು ಪಾಸ್ ಆಗಿದೆ. ಅಂದರೆ ಇದು ಆ ಘಟನೆ ಸ್ವಲ್ಪ ಅವ್ರು ಪ್ಯಾನಿಕ್ ಆಗ್ತಾರಲ್ಲ ಕೆಲವು ಸರಿ ಡ್ರೈವರ್ಗಳು. ಇಲ್ಲ, ನಾನು ಅದ್ರ ಬಗ್ಗೆ ಏನು ಮಾಹಿತಿ ತೊಗೊಂಡಿಲ್ಲ. ನಾನು ಬರೀ ಇದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದೆ. ನಾನು ಗಮನಿಸ್ತೀನಿ ಈಗ ಅದನ್ನ. ಇಲ್ಲ, ಆ ಥರ ಏನು ಇದು ಬ್ಲ್ಯಾಕ್ ಸ್ಪಾಟ್ ಅಲ್ಲ ಇದು. ಅದನ್ನೇ ಬೈ ವಿಜುವಲ್ ಅಬ್ಸರ್ವೇಷನ್ ನೀವೇ ನೋಡ್ಬೋದಲ್ವ ಎಷ್ಟು ನ್ಯಾರೋ ಇದೆ ರೋಡ್ ಇದು. ಇಲ್ಲಿ ಯಾವುದೇ ಥರದ ಒಂದು ಕರ್ವ್ ಆಗಲಿ, ಒಂದು ಅಟ್ಲೀಸ್ಟ್ ಒಂದು 30 ಡಿಗ್ರಿ ಇದು ಇಲ್ಲ, ಸ್ಟ್ರೈಟ್ ರೋಡ್ ಇದು. ಮೇಲ್ನೋಟಕ್ಕೆ ನಮಗೆ ಅವರು ಡ್ರೈವರ್ ನೆಗ್ಲಿಜೆನ್ಸ್ ಅಂತ ನಾವು ಹೇಳ್ಬೋದು. ಅದು ನೋಡೋಣ, ಪೊಲೀಸವರು ಮತ್ತೆ ಫರ್ದರ್ ತನಿಖೆಯಿಂದ ಹೇಳ್ತಾರೆ. ಅಲ್ಲ, ಈಗ ನೋಡಿ, ಈ ಆಕ್ಸಿಡೆಂಟು ಕ್ರಮ ತಗೊಳ್ತಾನೆ ಇದನ್ನು ಇಷ್ಟೊತ್ತನ್ನು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ. ಇದು ಡ್ರೈವರ್ ನೆಗ್ಲಿಜೆನ್ಸಿಂದ ಆಗಿರ್ತಕ್ಕಂಥದ್ದು, ಯಾವುದು ದೋಷ ಆ ಥರ ರೋಡ್ದು ಕಂಡೀಷನ್ನು ಅಥವಾ ತಾಂತ್ರಿಕತೆಯಿಂದ ಆದಂಥದ್ದು ಅಲ್ಲ ಇದು. ಸೊ ನೋಡಿ, ಇದನ್ನು ಸ್ಟಡಿ ಮಾಡೋಣ. ಈಗಷ್ಟೇ ಬಂದಿದ್ದೀನಿ, ADC ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು ಇಟ್ಕೊಟ್ರಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಹಾಗಾಗಿ DC ಅವ್ರ ಜೊತೆ SP ಜೊತೆ ಮಾತಾಡಿ ಮುಂದೆ ನಾನೇನು ಇದ್ರ ಬಗ್ಗೆ ಇದು ಮಾಡೋದು. ಥ್ಯಾಂಕ್ ಯು ವೆರಿ ಮಚ್.